ನಮ್ಮ ಕಷ್ಟಗಳಿಗೆ ದೇವರನ್ನು ದೂಷಿಸುವ ಮುನ್ನ ನಾವು ಮಾಡಬೇಕಾದ ಆತ್ಮಾವಲೋಕನೆ ಈ ಕತೆ ಅತ್ಯಂತ ಸರಳವಾಗಿ ಮತ್ತು ಪರಿಣಾಮಕರವಾಗಿ ತಿಳಿಸುತ್ತದೆ. ಒಮ್ಮೆ ಆ ಹಳ್ಳಿಯ ಕುಡಿಯುವ ನೀರಿನ ಬಾವಿಗೆ ನಾಯಿಯೊಂದು ಬಿದ್ದು ಸತ್ತು ಹೋಯಿತು. ಬಾವಿ ಆಳವಾಗದರಿಂದ ಯಾರಿಗೂ ಈ ವಿಷಯ ತಿಳಿಯಲಿಲ್ಲ. ದಿನಗಳೆದಂತೆ ಆ ನೀರನ್ನು ಕುಡಿದ ಹಳ್ಳಿಯ ಜನರ ಆರೋಗ್ಯ ಸಂಪೂರ್ಣವಾಗಿ ಹದಗೆಡಲು ಪ್ರಾರಂಭಿಸಿತು. ತೀವ್ರ ಹೊಟ್ಟೆ ನೋವು, ವಾಂತಿ, ಜ್ವರದಿಂದ ಜನರು ನರಳಿದರು. ಕೊನೆಗೆ ಗ್ರಾಮಸ್ಥರೆಲ್ಲರೂ ಸೇರಿ ತಮ್ಮ ಹಳ್ಳಿಯ ದಿವ್ಯ ಜ್ಞಾನಿ ಮುನಿಗಳಾದ ಗುರುಗಳ ಬಳಿಗೆ ಹೋಗಿ, ಸ್ವಾಮಿ, ನಾವು ನಿತ್ಯವೂ ದೇವರ ಸೇವೆ ಮಾಡುತ್ತಿದ್ದೇವೆ, ನಿಮ್ಮ ಮಾರ್ಗದರ್ಶನದಲ್ಲಿ ನಡೆಯುತ್ತಿದ್ದೇವೆ. ಆದರೂ ಬಾವಿಯ ನೀರು ಕುಡಿದ ತಕ್ಷಣ ನಮಗೆ ಕಾಯಿಲೆ ಬರುತ್ತಿದೆ. ಇದಕ್ಕೆ ಏನಾದರೂ ಪರಿಹಾರ ನೀಡಿ ಎಂದು ಬೇಡಿಕೊಂಡರು. ಗುರುಗಳು ಯೋಚಿಸಿ, ಆ ನೀರಿಗೆ ಸ್ವಲ್ಪ ನಿಂಬೆಹಣ್ಣಿನ ರಸ ಮತ್ತು ನೆಲ್ಲಿಕಾಯಿಯನ್ನು ಹಾಕಿ, ಅವು ನೈಸರ್ಗಿಕ ಪ್ರತಿಜೀವಕಗಳಂತೆ ಆಂಟಿಬಯೋಟಿಕ್ಸ್ ಕೆಲಸ ಮಾಡಿ ನೀರನ್ನು ಶುದ್ಧೀಕರಿಸುತ್ತವೆ ಎಂದರು. ಜನರು ಗುರುಗಳ ಹೇಳಿದಂತೆ ಬಾವಿಗೆ ನಿಂಬೆ ರಸ ಮತ್ತು ನೆಲ್ಲಿಕಾಯಿಯನ್ನು ಸುರಿದರು. ಆದರೆ ಬಾವಿಯ ನೀರು ದುರ್ವಾಸನೆ ಮತ್ತು ಕಾಯಿಲೆ ಮಾತ್ರ ಕಡಿಮೆ ಆಗಲಿಲ್ಲ. ಜನರು ಮತ್ತೆ ಓಡೋಡಿ ಗುರುಗಳ ಬಳಿ ಬಂದು, ಗುರುದೇವ, ನೀವು ಹೇಳಿದ ಆಯುರ್ವೇದ ಉಪಾಯವನ್ನು ಮಾಡಿದೆವು, ಆದರೂ ನೀರು ಇನ್ನೂ ವಾಸನೆ ಬರುತ್ತಿದೆ, ಕಾಯಿಲೆ ಗುಣವಾಗುತ್ತಿಲ್ಲ ಎಂದು ಅಳಲು ತೋಡಿಕೊಂಡರು. ಆಗ ಗುರುಗಳು ಜೋರಾಗಿ ನಕ್ಕು ಹೀಗೆಂದರು, ನಾನು ಹೇಳಿದ ಉಪಾಯವನ್ನು ನೀವು ಮಾಡಿದ್ದೇನು ಸರಿ, ಆದರೆ ಆ ಬಾವಿ ಒಳಗೆ ಕೊಳೆತ ನಾರುತ್ತಿರುವ ಸತ್ತ ನಾಯಿಯನ್ನು ಮೊದಲು ಹೊರಗೆ ತೆಗೆಯಬೇಕೆಂಬ ಕನಿಷ್ಠ ಸಾಮಾನ್ಯ ಜ್ಞಾನ, ಕಾಮನ್ ಸೆನ್ಸ್ ನಿಮಗಿಲ್ಲವೇ? ಈ ಕತೆ ನೀಡುವ ಜೀವನದ ಸಂದೇಶ, ಮಾರಲ್ ಆಫ್ ದಿ ಸ್ಟೋರಿ, ಮೂಲ ಕಾರಣವನ್ನು ಹುಡುಕಿ ಬಾವಿಯಿಂದ ಸತ್ತ ನಾಯಿ ತೆಗೆಯದೆ ಕೇವಲ ನಿಂಬೆ ರಸ ಹಾಕಿದರೆ ನೀರು ಶುದ್ಧವಾಗುವುದಿಲ್ಲ. ಹಾಗೆಯೇ ನಮ್ಮ ಮನಸ್ಸಿನಲ್ಲಿರುವ ಅಸೂಯೆ, ದ್ವೇಷ, ಕೆಟ್ಟ ಹವ್ಯಾಸಗಳು ಮತ್ತು ನಕಾರಾತ್ಮಕ ಆಲೋಚನೆಗಳನ್ನು ಹೊರಹಾಕದೆ ಕೇವಲ ದೇವಸ್ಥಾನಗಳಿಗೆ ಅಲಿದರೆ ಕಷ್ಟಗಳು ತೀರುವುದಿಲ್ಲ. ದೇವರ ಆರಾಧನೆಯ ಜೊತೆಗೆ ನಮ್ಮ ಅಂತರಂಗವನ್ನು, ಅಂದರೆ ಮನಸ್ಸನ್ನು ಮೊದಲು ಶುದ್ಧವಾಗಿಟ್ಟುಕೊಳ್ಳಬೇಕು. ಆಗಲೇ ದೇವರ ಅನುಗ್ರಹ ಮತ್ತು ಗುರುಗಳ ಮಾರ್ಗದರ್ಶನ ನಮ್ಮ ಜೀವನದಲ್ಲಿ ಕೆಲಸ ಮಾಡಲು ಸಾಧ್ಯ.